ಹಿಂದಿನ ವಿಡಿಯೋದಲ್ಲಿ ನಾವು ಕಾರ್ಬನ್, ಅಯೋಡಿನ್, ಸಲ್ಫರ್ ಮತ್ತು ಫಾಸ್ಫರಸ್ನ ಕೆಲವು ಅಲೋಹೀಯ ಗುಣಗಳನ್ನ ಚರ್ಚೆ ಮಾಡಿದ್ವಿ. ನಾವು ತಿಳ್ಕೊಂಡಿದ್ದು ಅಲೋಹಗಳು ಯಾವುದೇ ಮೇಲ್ಮೈ ಹೊಳಪನ್ನ ಹೊಂದಿರೋದಿಲ್ಲ, ಆದರೆ ಕೆಲವು ಅಯೋಡಿನ್ ನಂತಹ ಅಲೋಹಗಳನ್ನ ಹೊರತುಪಡಿಸಿ. ನಂತರ ಅವುಗಳು ಬಹಳ ಮೃದುವಾಗಿ ಚುರುಕಾದ ಕುಟ್ಯವಲ್ಲದ ತನ್ಯವಲ್ಲದ ಅಂಶವಾಗಿರ್ತವೆ. ಹಾಗೆ ಇವುಗಳು ವಿಭಿನ್ನ ರೀತಿಯ ಕಾರ್ಬನ್ ಅನ್ನ ಹೊರತುಪಡಿಸಿ ಈ ಲಕ್ಷಣಗಳನ್ನ ಹೊಂದಿರ್ತವೆ. ಇದೇ ಅಲೋಹಗಳ ಇನ್ನಷ್ಟು ಗುಣಗಳನ್ನ ಈ ವಿಡಿಯೋದಲ್ಲಿ ನಾವು ಪರಿಶೀಲನೆ ಮಾಡೋಣ. ಹಾಗಾಗಿ ಮುಂದೆ ನೋಡುವಂತಹ ಗುಣ ಯಾವುದಪ್ಪ ಅಂದ್ರೆ, ಇದನ್ನ ನೋಡಿ ನಿಮ್ಗೊಂದು ಊಹೆ ಸಿಗ್ತಾ ಇರಬಹುದು. ಏನಪ್ಪಾ ಅಂದ್ರೆ, ನಾವು ವಿದ್ಯುತ್ ವಾಹಕತೆ ಬಗ್ಗೆ ಮಾತನಾಡ್ತಾ ಇದೀವಿ. ಅಂದರೆ ಒಂದು ವಸ್ತು ವಿದ್ಯುತ್ ತನ್ನ ಮೂಲಕ ಹರಿಯಲು ಬಿಡುತ್ತಾ ಇಲ್ವಾ ಅನ್ನೋದನ್ನ ನೋಡ್ತಾ ಹೋಗೋಣ. ಇದನ್ನ ನೋಡಿ, ನನ್ನ ಬಳಿ ಸರಳ ಮಂಡಲವಿದೆ. ಅದರೊಳಗೆ ಬ್ಯಾಟರಿ, ಒಂದು ಬಲ್ಬ್ ಹಾಗೂ ಕೆಲವು ತಂತಿಗಳಿದಾವೆ. ವಿದ್ಯುತ್ ಹರಿತಾ ಇರೋದ್ರಿಂದ ಬಲ್ಬ್ ಹೊಳಿತಾ ಇದೆ. ಈಗ ನಾನು ತಂತಿಯನ್ನ ಕತ್ತರಿಸಿದರೆ ಏನಾಗುತ್ತೆ? ಬಲ್ಬ್ ಹಾರಿ ಹೋಗುತ್ತೆ, ಏಕೆಂದ್ರೆ ಇಲ್ಲಿ ವಿದ್ಯುತ್ ಹರಿತಾ ಇಲ್ಲ. ಈಗ ಅಲೋಹಗಳನ್ನ ಒಂದೊಂದಾಗಿ ಪರೀಕ್ಷೆ ಮಾಡೋಣ. ಅವು ವಿದ್ಯುತ್ ಹರಿಯಲು ಬಿಡುತ್ತಾ ಇಲ್ವಾ ಅಂತ ನೋಡ್ತಾ ಹೋಗೋಣ. ಮೊದಲನೇದು ಸಲ್ಫರ್. ತಂತಿ ಕತ್ತರಿಸಿದ ಜಾಗದಲ್ಲಿ ನಾನು ಸಲ್ಫರ್ ಅನ್ನ ಇಟ್ಟಿದ್ದೀನಿ. ಬಲ್ಬ್ ಹೊಳಿತಾ ಇದೆಯಾ? ಇಲ್ಲ ಅಲ್ವಾ? ಅದು ಹಾರೋಗಿದೆ. ಅಂದರೆ ಸಲ್ಫರ್ ವಿದ್ಯುತ್ನ ಉತ್ತಮ ವಾಹಕವಲ್ಲ. ಅದನ್ನ ನಾನು ನೇರವಾಗಿ ಬರ್ಕೊಳ್ತಾ ಇದ್ದೀನಿ, ಸಲ್ಫರ್ ವಿದ್ಯುತ್ ದುರ್ಬಲ ವಾಹಕ ಅಂತ. ಮುಂದಿನದು ಫಾಸ್ಫರಸ್. ಅದೇ ರೀತಿ ವಿದ್ಯುತ್ ತಂತಿ ಕತ್ತರಿಸಿದ ಜಾಗದಲ್ಲಿ ಇಟ್ಟಿದ್ದೀನಿ, ಬಲ್ಬ್ ಮತ್ತೆ ಆರಿ ಹೋಗಿದೆ. ಅದರಿಂದ ನೀವು ಹೇಳಬಹುದು ಇದು ಕೂಡ ವಿದ್ಯುತ್ ಹರಿಯಲು ಬಿಡ್ತಾ ಇಲ್ಲ ಅಂತ. ಹಾಗಾಗಿ ಇದು ಒಂದು ದುರ್ಬಲ ವಾಹಕ. ಈಗ ಅಯೋಡಿನ್ ಅನ್ನ ಪ್ರಯತ್ನಿಸೋಣ. ಇದಾದ್ರೆ ವಿದ್ಯುತ್ ಹರಿಯಲು ಬಿಡ್ತಾ ಇದೆಯಾ? ಇಲ್ಲ, ಬಲ್ಬ್ ಈಗ್ಲೂ ಹೊಳಿತಾ ಇಲ್ಲ. ಆದ್ರಿಂದ ಅಯೋಡಿನ್ ಕೂಡ ಒಂದು ಇನ್ಸುಲೇಟರ್ ಅಂದ್ರೆ ನಿರೋಧಕವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಇದು ಕೂಡ ಒಂದು ವಿದ್ಯುತ್ ದುರ್ಬಲ ವಾಹಕ. ಕೊನೆಗೆ ಕಾರ್ಬನ್. ಈ ಕಾರ್ಬನ್ ಈ ರೂಪದಲ್ಲಿದೆ. ಗಮನಿಸಿ, ಕಾರ್ಬನ್ ಯಾವ ರೂಪದಲ್ಲಿದೆ ಎಂಬುದು ಬಹಳ ಮುಖ್ಯವಾದದ್ದು. ಅದನ್ನು ನಾನು ಮಂಡದಲ್ಲಿ ಇಟ್ಟಿದ್ದೀನಿ, ಏನೂ ಆಗ್ಲಿಲ್ಲ, ಬಲ್ಬ್ ಕೂಡ ಉರಿತಾ ಇಲ್ಲ. ಹಾಗಾಗಿ ಇದರ ಅರ್ಥ ಕೂಡ ಈ ರೂಪದ ಕಾರ್ಬನ್ ಯಾವುದೇ ವಿದ್ಯುತ್ ಹರಿಯಲು ಬಿಡ್ತಾ ಇಲ್ಲ. ಹಾಗಾಗಿ ಇದು ಕೂಡ ಒಂದು ವಿದ್ಯುತ್ ದುರ್ಬಲ ವಾಹಕ. ಇದರಲ್ಲಿ ಒಂದು ವಿಷಯವನ್ನ ನೀವು ಹೊರತುಪಡಿಸಬೇಕಾಗುತ್ತೆ. ಯಾವ್ದಪ್ಪ ಅಂದ್ರೆ, ಕಾರ್ಬನ್ ಈ ರೂಪದಲ್ಲಿ ಮಾತ್ರ ಒಂದು ದುರ್ಬಲ ವಾಹಕವಾಗಿದೆ. ಆದರೆ ಕಾರ್ಬನ್ನಿನ ವಿಭಿನ್ನ ರೂಪಗಳಿದಾವಲ್ಲ, ಅವುಗಳಲ್ಲಿ ಕೆಲವೊಂದು ವಿದ್ಯುತ್ ಉತ್ತಮ ವಾಹಕವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಕಾರ್ಬನ್ನ ಹೇಳುವಾಗ ಅಪವಾದದ ಜೊತೆಗೆ ನಾವು ಹೇಳ್ಬೇಕಾಗುತ್ತೆ. ಇವೆಲ್ಲವನ್ನ ನೋಡಿದ ನಂತರ ನಾವು ಏನ್ ತೀರ್ಮಾನಕ್ಕೆ ಬರ್ಬೋದು ಅಂದ್ರೆ, ಲೋಹಗಳನ್ನು ನಾವು ಪರೀಕ್ಷಿಸಿದಾಗ ಅವು ಸುಲಭವಾಗಿ ವಿದ್ಯುತ್ ಹರಿಯೋದಕ್ಕೆ ಬಿಡ್ತಾ ಇತ್ತು. ಲೋಹಗಳು ಉತ್ತಮ ವಿದ್ಯುತ್ ವಾಹಕವಾಗಿ ಕೆಲಸ ಮಾಡ್ತಾ ಇತ್ತು. ಅದಕ್ಕೆ ನಮ್ಮ ಮನೆಗಳಲ್ಲಿ ತಾಮ್ರದ ತಂತಿಗಳನ್ನ ಬಳಸ್ತಾ ಇದ್ವಿ. ಆದ್ರೆ ಅಲೋಹಗಳು ಸಾಮಾನ್ಯವಾಗಿ ವಿದ್ಯುತ್ ಹರಿಯೋದಕ್ಕೆ ಬಿಡೋದಿಲ್ಲ. ಅವು ವಿದ್ಯುತ್ ನಿರೋಧಕಗಳಾಗಿ ಕೆಲಸ ಮಾಡ್ತವೆ. ಕೆಲವು ಅಪವಾದಗಳಿದಾವೆ ಈ ಕಾರ್ಬನ್ನ ವಿಭಿನ್ನ ರೂಪಗಳ ತರ, ಆದ್ರೆ ಸಾಮಾನ್ಯವಾಗಿ ಅಲೋಹಗಳು ವಿದ್ಯುತ್ ಹರಿಯೋದಕ್ಕೆ ಉತ್ತಮವಲ್ಲ. ಮುಂದಿನ ಗುಣಲಕ್ಷಣಕ್ಕೆ ಹೋಗ್ತಾ ಇದ್ದೀನಿ, ಅದು ಉಷ್ಣವಾಹಕತೆ. ಬಹಳ ಸರಳವಾದ ವಿಷಯ. ಒಂದು ವಸ್ತು ಉಷ್ಣವನ್ನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಸಾಗಿಸೋದಕ್ಕೆ ಸಾಧ್ಯವಿದ್ಯಾ ಇಲ್ವಾ ಅನ್ನೋದನ್ನ ಪರೀಕ್ಷೆ ಮಾಡಿದ್ರೆ ನಮಗೆ ಅಲೋಹಗಳ ಉಷ್ಣವಾಹಕತೆ ಗೊತ್ತಾಗುತ್ತೆ. ಹೀಗಾಗಿ ನಾನು ಒಂದು ತುದಿಯನ್ನ ಬಿಸಿ ಮಾಡಿದರೆ ಉಷ್ಣ ಇನ್ನೊಂದು ತುದಿಗೆ ಹೋಗಿ ಅದನ್ನು ಕೂಡ ಬಿಸಿ ಮಾಡುತ್ತೋ ಇಲ್ವೋ ಅನ್ನೋದನ್ನ ನೋಡ್ತಾ ಹೋಗೋಣ. ಈಗ ಮೊದಲ ಅಲೋಹವನ್ನ ನೋಡೋಣ, ಅದೇ ಸಲ್ಫರ್. ಈಗ ಒಂದು ತುದಿಯನ್ನ ಬಿಸಿ ಮಾಡಿದ್ರೆ ಏನಾಯ್ತು? ಇನ್ನೊಂದು ತುದಿ ಕೂಡ ತಂಪಾಗಿಯೇ ಉಳಿತು. ಅಂದ್ರೆ ಸಲ್ಫರ್ ಉಷ್ಣದ ಉತ್ತಮ ವಾಹಕವಲ್ಲ. ಹಾಗಾಗಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಇದು ಶಾಖದ ದುರ್ಬಲ ವಾಹಕ ಅಂತ. ಈಗ ಮುಂದಿನದು ಫಾಸ್ಫರಸ್ನ ನೋಡೋಣ. ಅದೇ ಪರೀಕ್ಷೆಯನ್ನ ಮಾಡಿದ ನಂತರವೂ ಕೂಡ ಒಂದು ತುದಿಯನ್ನ ಬಿಸಿ ಮಾಡಿದ್ರೆ ಇನ್ನೊಂದು ತುದಿಯಲ್ಲಿ ತಂಪಾಗಿಯೇ ಉಳಿತಾ ಇದೆ. ಹೀಗಾಗಿ ಫಾಸ್ಫರಸ್ ಕೂಡ ಒಂದು ಶಾಖದ ದುರ್ಬಲ ವಾಹಕ. ಈಗ ಅಯೋಡಿನ್ನ ಪರೀಕ್ಷೆ ಮಾಡ್ತಾ ಇದ್ದೀನಿ. ಇದು ಕೂಡ ಒಂದು ತುದಿ ಬಿಸಿ ಮಾಡಿದಾಗ ನನಗೆ ಇನ್ನೊಂದು ತುದಿ ತಂಪಾಗಿಯೇ ಉಳಿತಾ ಇದೆ. ಆದ್ರಿಂದ ಅಯೋಡಿನ್ ಕೂಡ ಒಂದು ಶಾಖದ ದುರ್ಬಲ ವಾಹಕ. ಕೊನೆಗೆ ಕಾರ್ಬನ್ ಅನ್ನ ನೋಡ್ತಾ ಇದ್ದೀನಿ. ಇದನ್ನ ಕೂಡ ನಾನು ಒಂದು ತುದಿಯನ್ನ ಬಿಸಿ ಮಾಡಿದಾಗ ನನಗೆ ಇನ್ನೊಂದು ತುದಿ ತಂಪಾಗಿಯೇ ಉಳಿತಾ ಇದೆ. ಹಾಗಾಗಿ ಇದೂ ಕೂಡ ಒಂದು ಶಾಖದ ದುರ್ಬಲ ವಾಹಕ. ಆದ್ರೆ ನೆನಪಿಡಿ, ಈ ರೂಪದಲ್ಲಿರುವ ಕಾರ್ಬನ್ನ ಮಾತ್ರ ನಾವು ದುರ್ಬಲ ವಾಹಕ ಅಂತ ಇದೀವಿ. ಇತರೆ ರೂಪಗಳನ್ನ ಹೊರತುಪಡಿಸಿ ಇಲ್ಲಿ ನಾವು ಹೇಳ್ತಾ ಇರೋದು. ಆದ್ರೆ ನಿಮಗೆ ಲೋಹಗಳು ಹೇಗೆ ವರ್ತಿಸಿದ್ವು ಅಂತ ನೆನಪಿದ್ಯಾ? ಲೋಹಗಳು ಶಾಖದ ಉತ್ತಮ ವಾಹಕರು. ಬಿಸಿ ಪಾತ್ರೆಯಲ್ಲಿ ಬಿಟ್ಟಿರುವ ಲೋಹದ ಚಮಚವನ್ನ ಅಥವಾ ಬಿಸಿ ಪಾತ್ರೆಯ ಬದಿಯನ್ನ ಗೊತ್ತಿಲ್ಲದೆ ನೀವು ಮುಡಿದಾಗ ಅದು ತಕ್ಷಣ ನಮಗೆ ಸುಡುತ್ತೆ. ಏಕೆಂದ್ರೆ ಶಾಖ ಲೋಹಗಳ ಮೂಲಕ ವೇಗವಾಗಿ ಹರಿಯುತ್ತೆ. ಆದ್ರೆ ಅಲೋಹಗಳು ಹಾಗಲ್ಲ, ಅವು ಶಾಖವನ್ನ ಹರಿಯಲು ಬಿಡೋದೇ ಇಲ್ಲ. ವಾಸ್ತವವಾಗಿ ಅವು ಶಾಖದ ಅತಿ ದುರ್ಬಲ ವಾಹಕರು. ಹೀಗಾಗಿ ಉಷ್ಣ ಹರಿಯದಂತೆ ತಡೆಯಲು ಅಲೋಹಗಳು ಒಳ್ಳೆಯ ಆಯ್ಕೆ ಅಂತಾನೆ ಹೇಳಬಹುದು. ಈಗ ನಾವು ಕೊನೆಯ ಗುಣಕ್ಕೆ ಬಂದಿದ್ದೀವಿ, ಅದೇ
ಶಾಬ್ದನ. ಇದರ ಅರ್ಥ ರಿಂಗಣ ಶಬ್ದ ಮಾಡುವ ಗುಣ ಅಂತ. ಈ ಲೋಹಗಳನ್ನ ನೀವು ಹೊಡೆದಾಗ ಅವು ಗಂಟೆ ಧ್ವನಿಯನ್ನ ಮಾಡುತ್ತವೆ. ಈಗ ಅಲೋಹಗಳು ಕೂಡ ಹಾಗೆ ವರ್ತಿಸ್ತವಾ ಇಲ್ವಾ ಅಂತ ನೋಡದೆ ಈ ಪರೀಕ್ಷೆ. ಹೊಡೆದಾಗ ಏನಾಗುತ್ತೆ, ಯಾವುದೇ ರೀತಿಯ ಲೋಹೀಯ ಶಬ್ದ ಬರ್ತಾ ಇಲ್ಲ, ಹಾಗಾಗಿ ಇದು ಒಂದು ಶಾಬ್ದನವಲ್ಲದ ಅಂಶ ಅಂತ ನಾವು ಹೇಳಬಹುದು. ಅದೇ ರೀತಿ ಫಾಸ್ಫರಸ್ಗೆ ನಾನು ಹೊಡಿತಾ ಇದ್ದೀನಿ, ಆದ್ರೆ ಇಲ್ಲೂ ಕೂಡ ಯಾವುದೇ ರೀತಿಯ ಲೋಹೀಯ ಶಬ್ದವಿಲ್ಲ, ಹಾಗಾಗಿ ಇದು ಕೂಡ ಒಂದು ಶಾಬ್ದನವಲ್ಲದ ಅಂಶ. ಈಗ ಅಯೋಡಿನ್ ಅನ್ನ ನೋಡೋಣ. ಅದನ್ನು ಕೂಡ ನಾನು ಅದೇ ರೀತಿ ಹೊಡಿತಾ ಇದ್ದೀನಿ, ಆದ್ರೆ ಇಲ್ಲೂ ಕೂಡ ಯಾವುದೇ ಲೋಹೀಯ ಶಬ್ದವಿಲ್ಲ ಹಾಗೂ ಶಾಬ್ದನವಲ್ಲದ ಅಂಶ ಅಂತ ನೇರವಾಗಿ ಕರಿತಾ ಇದ್ದೀನಿ. ಇನ್ನು ಕೊನೆಯದು ಸಲ್ಫರ್. ಸಲ್ಫರ್ಗೆ ಕೂಡ ನಾನು ಒಡೆದು ನೋಡಿದಾಗ ಯಾವುದೇ ರೀತಿಯ ಲೋಹೀಯ ಶಬ್ದ ಬರ್ತಾ ಇಲ್ಲ, ಹಾಗಾಗಿ ಇದು ಕೂಡ ಶಾಬ್ದನವಲ್ಲದ ಅಂಶ. ಇದಿಷ್ಟು ನೋಡಿದ ನೀವು ಒಂದು ತೀರ್ಮಾನಕ್ಕೆ ಬರಬಹುದು, ಲೋಹಗಳನ್ನ ನಾವು ಒಡೆದಾಗ ಅವು ರಿಂಗಣ ಧ್ವನಿಯನ್ನ ಮಾಡ್ತಾ ಇದ್ವು. ಅದಕ್ಕಾಗಿ ಈ ಗಂಟೆಗಳನ್ನ ಲೋಹಗಳಿಂದ ಮಾಡಲ್ಪಟ್ಟಿರುತ್ತೆ. ಆದರೆ ಅಲೋಹಗಳು ಯಾವುದೇ ರಿಂಗಣ ಧ್ವನಿಯನ್ನ ಮಾಡೋದಿಲ್ಲ, ಅವು ಶಾಬ್ದನವಲ್ಲದ ಅಂಶಗಳು. ಇದು ಕೂಡ ಲೋಹಗಳಿಂದ ಬೇರೆಯಾಗುವ ಮತ್ತೊಂದು ಗುಣ. ಹೀಗಾಗಿ ಅಲೋಹಗಳ ಗುಣಲಕ್ಷಣಗಳ ಸಾರಾಂಶಕ್ಕೆ ಬರೋಣ. ಮೊದಲನೆಯದು, ಈ ಅಲೋಹಗಳು ಮೇಲ್ಮೈ ಹೊಳಪನ್ನ ಹೊಂದಿರೋದಿಲ್ಲ ಹಾಗೂ ಮೃದುವಾದ ಕುಟ್ಯವಲ್ಲದ ತನ್ಯವಲ್ಲದ ಅಂಶಗಳು ಅಂತ ಹೇಳಬಹುದು. ನಂತರ ಅವು ವಿದ್ಯುತ್ತನ್ನ ಹರಿಯಲು ಬಿಡೋದಿಲ್ಲ, ಅಂದ್ರೆ ಇವುಗಳು ವಿದ್ಯುತ್ ನಿರೋಧಕಗಳಾಗಿ ಕೆಲಸ ಮಾಡ್ತವೆ. ಅದ್ರ ಜೊತೆಗೆ ಅವು ಶಾಖವನ್ನ ಹರಿಯಲು ಬಿಡೋದಿಲ್ಲ, ಅಂದ್ರೆ ಇವುಗಳು ಕೂಡ ಒಂದು ಉಷ್ಣ ನಿರೋಧಕಗಳು ಅಂತ ಹೇಳಬಹುದು. ಕೊನೆಯ ಗುಣಲಕ್ಷಣ ಲೋಹೀಯ ಶಬ್ದವಿಲ್ಲದ ಅಥವಾ ಶಾಬ್ದನವಲ್ಲದ ಅಂಶಗಳು. ಅಷ್ಟೇ ಅಲ್ಲ, ಇವುಗಳಲ್ಲಿ ಸ್ವಲ್ಪ ವಿನಾಯಿತಿಗಳು ಇದಾವೆ. ಅವೇನಪ್ಪಾ ಅಂದ್ರೆ, ಅಯೋಡಿನ್ ಅಂತಹ ಅಲೋಹಗಳು ಲೋಹವಲ್ಲದಿದ್ರೂ ಅವುಗಳು ಹೊಳಪನ್ನ ಹೊಂದಿರ್ತವೆ. ಹಾಗೆ ಕಾರ್ಬನ್ನ ಒಂದು ರೂಪವಾದ ವಜ್ರವು ತಿಳಿದಿರುವ ಅತ್ಯಂತ ಕಠಿಣ ನೈಸರ್ಗಿಕ ವಸ್ತುವಾಗಿದೆ ಹಾಗೂ ಅಲೋಹಗಳ ಗುಣಲಕ್ಷಣಗಳನ್ನ ಈ ವಜ್ರ ಹೊಂದಿರೋದಿಲ್ಲ. ನಂತರ ಕಾರ್ಬನ್ನ ಮತ್ತೊಂದು ರೂಪವಾದ ಗ್ರಾಫೈಟ್ ಕೂಡ ಒಂದು ವಿದ್ಯುತ್ ವಾಹಕವಾಗಿದೆ. ಇದಿಷ್ಟು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.